ನಾಳೆ 4:05 ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡ್ತಿರೋದಂಥ ನಮ್ಮ ಪಕ್ಷದ KPCC ಅಧ್ಯಕ್ಷರು, ಈ ನಾಡಿನ ಒಬ್ಬ ಕಾರ್ಯಕರ್ತನಾಗಿ ಭಾಳಷ್ಟು ವರ್ಷಗಳಿಂದ ಇವತ್ತು ಕಾರ್ಯಕರ್ತರ ಕನಸು ನನಸಾಗೋದಕ್ಕೆ ನಾಳೆ 4:05 ಪ್ರಮಾಣ ವಚನ ಮಾಡ್ತಾಯಿದ್ದಾರೆ DK ಶಿವಕುಮಾರ್ ಜಿಯವರು. ಇವತ್ತು ರಾಜ್ಯದಲ್ಲಿ ದಲಿತರ ಕೂಗು ಏನಿತ್ತು, ದಲಿತರಿಗೆ ಒಂದು ಮಂತ್ರಿಯಾಗಿ ಮಾಡಬೇಕಂತೇಳಿ ಏನು ಇವತ್ತು ರಾಜ್ಯದಲ್ಲಿ ಇತ್ತು, ಅದೇ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜಿಯವರು ಅವರನ್ನು ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕೂಡ ಒಂದು ಆಸೆ ಇತ್ತು. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ ಜಿಯವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು 3 ವರ್ಷ ಕಾಲ ಅವರ 5 ಗ್ಯಾರಂಟಿಗಳ ಯೋಜನೆ ಕೂಡ ಇವತ್ತು 5 ಗ್ಯಾರಂಟಿ ಯೋಜನೆಗಳು ಕೂಡ ಭಾಳ ಈ ರಾಜ್ಯದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಳ ಹೆಸರುವಾಸಂತ ಪಡೆದಿದ್ದಂಥ ಮುಖ್ಯಮಂತ್ರಿ. ಅಂಥ ಮುಖ್ಯಮಂತ್ರಿಯನ್ನು ಇವತ್ತು ನಾಳೆ 2.5 ವರ್ಷ ಸಿದ್ದರಾಮಣ್ಣವರು, 2.5 ವರ್ಷ DK ಶಿವಕುಮಾರ್ ಜಿಯವರು ಅಂತೇಳಿ ಏನು ಮಾತುಕತೆ ಆಗಿತ್ತು, ಅದು ಮಾತಂಗೆ ನಡ್ಕೊಳ್ಳೋಂಥ ಸಿದ್ದರಾಮಣ್ಣವರು ನಾಳೆ ಇವತ್ತು DK ಶಿವಕುಮಾರ್ ಅವರು ನಾಳೆ ಪ್ರಮಾಣ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ವಚನ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಪ್ರಮಾಣ ವಚನ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ KC ರೆಡ್ಡಿಯವರ ಮುಖ್ಯಮಂತ್ರಿ ಆದಮೇಲೆ, ಮೊದಲನೇ ಮುಖ್ಯಮಂತ್ರಿ ಆದಮೇಲೆ ಈ ಜಿಲ್ಲೆಯಲ್ಲಿ ಭಾಳಷ್ಟು ಇವತ್ತು ಎಲ್ಲ ಬೈರೇಗೌಡರು ಆಗ್ಬೋದು, ಭಾಳಷ್ಟು ಜನ ಬರೀ ಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಅದು ಭಾಳ ನಾಯಕರು ಕೂಡ ಮಂತ್ರಿ ಸ್ಥಾನ ಪಡೆದಿದ್ದಾರೆ. ಅಂಥ ನಾಯಕರಲ್ಲಿ ಕೂಡ ಇವತ್ತು 7 ಬಾರಿ ಗೆದ್ದಿರುವಂಥ ಈ ಭಾಗದಲ್ಲಿ 7 ಬಾರಿ ಒಂದು ಸಲ ಗೆಲ್ಲದೇ ಒಂದು ಸಮಸ್ಯೆ ಇರೋಂಥ ಇದು. ಅಂಥ ಜಿಲ್ಲೆಯಲ್ಲಿ ಕೂಡ ಇವತ್ತು 7 ಬಾರಿ ಗೆದ್ದಿರೋಂಥ ಎಲ್ಲ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರೋಂಥ KH ಮುನಿಯಪ್ಪ ಜಿಯವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಇವತ್ತು ಕೇಳ್ತಾ ಇರೋದು ರಾಜ್ಯಕ್ಕೆ, ಜಿಲ್ಲೆಗೆ ಕೊಡುಗೆ ಅಂತ ಹೇಳ್ಬಿಟ್ರೆ ನಿಜವಾಗ್ಲೂ ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಬ್ಬ ದಲಿತರಿಗೆ ಈ ಭಾಗದಲ್ಲಿ ಕೊಟ್ಟರು ಅಂತ ಹೇಳಿದ್ರೆ KC ರೆಡ್ಡಿ ಅವರು ಆದಮೇಲೆ ಇವತ್ತು KH ಮುನಿಯಪ್ಪ ಅವರು 2ನೇ ಸ್ಥಾನ ಅಂತ ಇಡೀ ರಾಜ್ಯದಲ್ಲಿ. ಬಾಬು ಜಗಜೀವರಾಮ್ ಅವರು ಬಿಟ್ಟು ಅವರಾದಮೇಲೆ ಇವತ್ತು 2ನೇ ಸ್ಥಾನದಲ್ಲಿ ಇರೋದು KH ಮುನಿಯಪ್ಪ ಜಿ. ಅಂಥ ನಾಯಕನನ್ನು ಈ ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಗೆದ್ದಿರೋಂಥ ನಾಯಕನನ್ನು ಇವತ್ತು ನಾವು ಉಪಮುಖ್ಯಮಂತ್ರಿಯನ್ನು ಮಾಡಿದ್ರೆ, ತಾವು ನಾಳೆ ಏನಾರ ಪ್ರಮಾಣ ವಚನದಲ್ಲಿ ಅವ್ರ ಕೈ ಜೋಡಿಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ದಲಿತರಿಗೆ ಅದಕ್ಕಿಂತ ಸಂತೋಷವಾದಂಥ ಇದೇನಿಲ್ಲ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಈ ಗಡಿಭಾಗದಲ್ಲಿ ಕೂಡ ಇವತ್ತು ನಮ್ಮ ನಾಯಕರುಗಳು ಪಕ್ಷದ 2-3 ರಿಸರ್ವ್ ಕ್ಷೇತ್ರ ಇದೆ, ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಇದೆ. ಅಂಥ ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಭಾಳ ಹೆಸರುವಾಸಿ ಅಂತ ಪಡೆದಂಥ 7 ಬಾರಿ ಗೆದ್ದಿರೋಂಥ ನಾಯಕ. ಅಂಥ ನಾಯಕನನ್ನು ಇವತ್ತು ಕೇಂದ್ರದಲ್ಲಿ 4 ಸಲ ಮಂತ್ರಿ ಆಗಿದ್ದವರು. ಅಂಥ ನಾಯಕನು ಇವತ್ತು ಅವರ ಆದಿಯಲ್ಲಿ ಮಂತ್ರಿ ಆದ ಹಾದಿಯಲ್ಲಿ KH ಮುನಿಯಪ್ಪ ಜಿಯವರು ನ್ಯಾಷನಲ್ ಹೈವೇ ಆಗ್ಬೋದು, ಮತ್ತು ರೈಲ್ವೇದು ಆಗ್ಬೋದು, ಸ್ಮಾಲ್ MSI ಮಿನಿಸ್ಟರ್ ಆದಾಗ ಆಗ್ಬೋದು, ಅವರು ಮಾಡಿದ ಸಾಧನೆಗಳು ಪ್ರತಿಯೊಂದು ಕೂಡ ಚರಿತ್ರೆಯಲ್ಲಿ ಯಾರೂ ಮಾಡದಿರೋಂಥ ಸಾಧನೆಗಳು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರೆ ನಿಜವಾಗ್ಲೂ ಒಂದು ದಲಿತರಿಗೆ ಇವತ್ತು ಏನು ದಲಿತರಿಗೆ ಕೊಡಬೇಕು ಅಂತ ಒಂದು ಸ್ಥಾನಮಾನ ಇದೆ, ಆ ಸ್ಥಾನಮಾನ KH ಮುನಿಯಪ್ಪ ಜಿಯವ್ರಿಗೆ ಕೊಟ್ಟರೆ ನಿಜವಾಗ್ಲೂ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಹಾ ಹೆಸರಾಂತ ಪಡೆದಂಥ ನಾಯಕ.
ಆ ಜಿಲ್ಲೆಯಲ್ಲಿ ಕೂಡ ಇವತ್ತು 7 ಬಾರಿ ಗೆದ್ದಿರೋಂಥ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹ್ಯಾಟ್ರಿಕ್ ಅಂತ ಹೇಳಿದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಕೆ ಎಚ್ ಮುನಿಯಪ್ಪಜಿಯವರೇ. ಅಂಥ ನಾಯಕನನ್ನು ಮುಂದಿನ ದಿನಗಳಲ್ಲಿ ತಾವು ನಾಳೆ ಪ್ರಮಾಣ ವಚನ ಸಮಯದಲ್ಲಿ ಅವರಿಗೆ ತಾವು ಮಲ್ಲಿಕಾರ್ಜುನ ಖರ್ಗೆಜಿ ಆಗ್ಬೋದು, ಸೋನಾಜಿ ಆಗ್ಬೋದು, ಎಲ್ಲರೂ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರಾಗ್ಬೋದು, ನಮ್ಮ ಸಿದ್ದರಾಮಣ್ಣ ಅವರಾಗ್ಬೋದು, ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ತಾವೆಲ್ಲರೂ ಕೈ ಜೋಡಿಸಿ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರಿಗೆ ಡೆಪ್ಟಿ ಸಿ ಎಮ್ ಆಗಿ ಮಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ.